ಇಸ್ರೇಲ್ನ ಗುಪ್ತಚರ ಕಚೇರಿ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಗುಪ್ತಚರ ಪ್ರಧಾನ ಕಚೇರಿ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಬಹಳ ಸಂಘರ್ಷ ತೀವ್ರಗತಿಯಲ್ಲಿ ಹೋಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಪರಿಸ್ಥಿತಿಯಲ್ಲಿ ಗುಪ್ತಚರ ಪ್ರಧಾನ ಕಚೇರಿಯನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಿದೆ. ಮೊಸಾದ್ ಪ್ರಧಾನ ಕಚೇರಿ ಕಟ್ಟಡದ ಮೇಲೆ ವಾಯು ದಾಳಿಯಾಗಿದೆ. ಮೊಸಾದ್ ಅಂತ ನೀವು ಕೇಳಿರ್ಬೋದು, ಬಹಳ ಶಕ್ತಿಶಾಲಿ ಗುಪ್ತಚರ ಸಂಸ್ಥೆ ಇದು. ಪ್ರಪಂಚದಲ್ಲೇ ಪವರ್ಫುಲ್ ಆ್ಯಂಡ್ ಇಂಟೆಲಿಜೆನ್ಸ್ ಕೂಡ ಹೌದು. ಅಂತಹ ಕಚೇರಿಯನ್ನ ಈಗ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನು ಮಾಡಿದೆ. ಟೆಲ್ ಅವೀವ್ನಲ್ಲಿದೆ ಮೊಸಾದ್ನ ಪ್ರಧಾನ ಕಚೇರಿ. ನೋಡ್ತಾ ಇದ್ದೀವಿ ಟೆಲ್ ಅವೀವ್ನಲ್ಲಿರುವಂತಹ ಗುಪ್ತಚರ ಪ್ರಧಾನ ಕಚೇರಿ, ಅಂದರೆ ಮೊಸಾದ್ನ ಪ್ರಧಾನ ಕಚೇರಿ ಸುಟ್ಟು ಬೂದಿ ಆಗ್ತಿರುವಂತಹ ದೃಶ್ಯಗಳು. ಮಿಲಿಟರಿ ಗುಪ್ತಚರ ಇಲಾಖೆ ಕಟ್ಟಡದ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡಿದೆ. ಇರಾನ್ ಗುಪ್ತಚರ ಮುಖ್ಯಸ್ಥನ ಹತ್ಯೆಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ಇರಾನ್ ಈಗ ಮಾಡಿದೆ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಮೇನ್ ಟಾರ್ಗೆಟು ಅವರ ಮಿಲಿಟರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗ್ತಿದೆ. ಇವರು ಇಸ್ರೇಲ್ನವರು ಹೊಡಿತಾ ಇದ್ದಾರೆ. ಮೊನ್ನೆ ಅವರ ಗುಪ್ತಚರ ಮುಖ್ಯಸ್ಥನನ್ನು ಹತ್ಯೆ ಮಾಡಿದರು, ಪರಮಾಣು ವಿಜ್ಞಾನಿಗಳನ್ನು ಹೊಡೆದು ಹಾಕಿದರು. ಜೊತೆಗೆ ಅವರ ಮೇನ್ ಯಾರ್ಯಾರಿದ್ದಾರೋ ಸೇನಾ ನಾಯಕರು, ಅವ್ರನ್ನ ಇವರು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬನಿದ್ದಾನೆ ಖಮೇನಿ ಅಂಥೇಳಿ, ಅವನಿಗೆ ಎಸ್ಕೇಪ್ ಆಗಿದ್ದಾನೆ, ಅಜ್ಞಾತ ಆಗಿದ್ದಾನೆ, ಅವನು ಕೂಡ ಹುಡುಕ್ತಾ ಇದ್ದಾರೆ. ಅವರು ಕೂಡ ಪ್ರತೀಕಾರವನ್ನು ತೀರಿಸಿಕೊಂಡಿದ್ದಾರೆ, ಪ್ರತಿ ದಾಳಿಯನ್ನು ಮಾಡಿದ್ದಾರೆ. ವಿಶ್ವದಲ್ಲಿಯೇ ಮೊಸಾದ್ ಅಂಥೇಳಿ ಗುಪ್ತಚರ ಸಂಸ್ಥೆ ನೀವೆಲ್ಲ ಕೇಳಿರ್ತೀರಿ. ಸ್ಟಾರ್ಟಿಂಗಲ್ಲಿ ಅಟ್ಯಾಕ್ ಆದಾಗ ಇಸ್ರೇಲ್ ಯಾವಾಗ ಈ ಹಮಾಸ್ ಉಗ್ರನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿಯನ್ನು ಮಾಡ್ತೋ, ಜೊತೆಗೆ ಅಲ್ಲಿ ಹಮಾಸ್ ಉಗ್ರನ್ನ ಹೊಡೆದುರುಳಿಸಿದ್ದು, ಅದರ ಹಿಂದಿನ ಒಂದು ಯಶಸ್ಸು ಕೂಡ ಈ ಮೊಸಾದ್ಗೆ ದಕ್ಕಬೇಕು. ಆದರೆ ಈಗ ನೋಡಿ ಹೊತ್ತಿ ಉರಿತಾ ಇದೆ ಪ್ರಧಾನ ಕಚೇರಿ. ಅವ್ರನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕ್ಬಿಟ್ರೆ, ಅಲ್ಲಿನ ಅಧಿಕಾರಿಗಳು ಸತ್ತೋಗ್ಬಿಟ್ರೆ ಏನು ಮಾಡಲಿಕ್ಕಾಗೋದಿಲ್ಲ ಇಸ್ರೇಲ್ಗೆ. ಯಾಕಂದರೆ ಇದೊಂದು ಆನೆ ಬಲ ಇದ್ದಂಗೆ ಅವ್ರಿಗೆ, ಇಸ್ರೇಲ್ನವ್ರಿಗೆ. ಯಾವಾಗ ಯಾವ ಪ್ರಮಾಣದಲ್ಲಿ ಎಷ್ಟು ದಾಳಿಗಳಾಗ್ತವೆ, ಯಾವ ದೇಶ ನಮ್ಮನ್ನು ಟಾರ್ಗೆಟ್ ಮಾಡಿದೆ, ಇದೆಲ್ಲವನ್ನು ಕೂಡ ಮೊದಲೇ ಕಂಡು ಹಿಡಿಯಬಲ್ಲಂತಹ ಒಂದು ಗುಪ್ತಚರ ಸಂಸ್ಥೆ ಅದು ಮೊಸಾದ್ ಆಗಿದೆ. ನಾವು ಹೆಂಗೆ ನಮ್ಮದ್ರಲ್ಲಿ ಗುಪ್ತಚರ ಇಲಾಖೆ ಅಂತ ಕರಿತೇವಲ್ಲ, ಹಾಗೆ ಇಸ್ರೇಲ್ನಲ್ಲಿ ಇರುವಂತಹ ಗುಪ್ತಚರ ಒಂದು ಸಂಸ್ಥೆ ಮೊಸಾದ್ ಆಗಿದೆ. ಈಗ ಅದನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ಅಟ್ಯಾಕನ್ನು ಮಾಡಿದೆ. ಅದರಲ್ಲೂ ಟೆಲ್ ಅವೀವ್ ಏನಿದೆ ರಾಜಧಾನಿ ಕೂಡ ಹೌದು, ಜೊತೆಗೆ ಪ್ರಮುಖವಾದಂಥ ಕಟ್ಟಡ, ಸುಂದರವಾದಂಥ ಗಗನಚುಂಬಿ ಕಟ್ಟಡಗಳನ್ನು ಹೊಂದಿರುವಂಥ ಪ್ರದೇಶ. ಈಗ ನೋಡಿದ್ರೆ ಸ್ಮಶಾನ ಆಗಿ ಹೊತ್ತಿ ಉರಿತಾ ಇದೆ. ಎಲ್ಲ ಕಡೆಗಳಲ್ಲೂ ಬೆಂಕಿ ಹೊತ್ಕೊಂಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು. ಫತಾಹ್ 1 ಇದೆ ಅವ್ರ ಹತ್ರ, ಇರಾನ್ ಅವ್ರ ಹತ್ರ. ಈಗ ಹೇಗೆ ಇವ್ರ ಹತ್ರ ಐರನ್ ಡೋಮ್ ಇದೆಯೋ, ಈಗ ಹೇಗೆ ನಾವು S-400 ಬಳಸಿದ್ವೋ, ಹಾಗೆ ಇರಾನ್ ಹತ್ರ ಫತಾಹ್ 1 ಅಂತೇಳಿ ಒಂದು ಮಿಸೈಲ್ ಇದೆ, ಭಾಳ ಸ್ಟ್ರಾಂಗ್ ಆಗಿರುವಂಥದ್ದು. ಹಾಗಾಗಿ ಇಸ್ರೇಲ್ಗೆ ಅದರ ಒಂದು ಭಯ ಕೂಡ ಕಾಡ್ತಾ ಇರ್ಬೋದು. ಈಗ ನಿರಂತರವಾಗಿ ಇಸ್ರೇಲ್ನ ಪ್ರತೀಕಾರದ ದಾಳಿಯನ್ನು ಮುಂದುವರಿಸಿದೆ ಇರಾನ್ ಕೂಡ. ನೋಡಿ ಮೊಸಾದ್ ಸಂಸ್ಥೆ ಏನಿದೆ, ಇಸ್ರೇಲ್ನ ಹೊರಗೆ ತನ್ನ ಶತ್ರುಗಳನ್ನು ಹತ್ಯೆ ನಡೆಸೋದಕ್ಕೆ ಹೆಸರುವಾಸಿ, ಭಾಳ ಫೇಮಸ್ ಅದು. ಅಂದರೆ ಇಸ್ರೇಲ್ನ ಯಾರ್ಯಾರೆಲ್ಲ ವಿರೋಧ ಮಾಡ್ತಾರೆ, ಯಾರೆಲ್ಲ ಟಾರ್ಗೆಟ್ ಮಾಡಿರ್ತಾರೋ ಅವ್ರನ್ನ ಹೆಸರೇ ಗೊತ್ತಾಗದಾಗೆ ಮುಗಿಸುವಂಥ ಒಂದು ಸಂಸ್ಥೆ ಇದು. ಮೊಸಾದ್ ಏಜೆಂಟ್ರು ಟೆಹರಾನ್ನಲ್ಲಿ ನೋಡಿ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನ ಹೊಡೆದು ಹಾಕಿದ್ರು ಅವರು. ಸ್ಟಾರ್ಟಿಂಗಲ್ಲಿ ಇರಾನ್ ಒಳಗೆ ಯಾವುದೇ ಪ್ರದೇಶದಿಂದ ಇವರು ಸ್ಫೋಟ ಮಾಡುವಂತಹ ಆ ತಾಕತ್ತನ್ನು ಹೊಂದಿದ್ರು. ಈಗ ಮೊಸಾದನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ.